ಪಾಂಡುಪುತ್ರರ ಪತ್ನಿಯಾಗಿನಿ ಪಾಂಡುಪುತ್ರರ ಪತ್ನಿಯಾಗಿನಿ ಮರಗುವೆ ಏಕೆಲೆ ಮರಗುವೆ ಏಕೆಲೆ 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 ಉಳಿದ ಗಂಡನಿಗೆ ಹೋಲಿಸಬೇಡ. ಆ ಕೆಲಸಕ್ಕೆ ಬಾರದಣ್ಣ ಧರ್ಮರಾಯ ಒಂದು ತುಂಬಿದ ಸಭೆಯಲ್ಲಿ ನನ್ನನ್ನು ತಡೆಯದೇ ಹೋಗಿದರೆ ಆ ದುರ್ಯೋಧನ ಯಮಕೆಯನ್ನು ಮುರಿದು ಅವನು ತಡೆದ ಪಾಂಚಾಲಿ ಇಲ್ಲಿ ಕೇಳು ನನ್ನ ಪ್ರತಿಜ್ಞೆ. ನೀನ್ ಪ್ರತಿಜ್ಞೆ ನಾಳೆ ಸ್ಟೇಜ್ ಮೇಟ್ಕೋ ಹೋಗ ಮೆಲ್ಲ ಕೇಳಯ ಅಕ್ಕಪಕ್ಕದವ್ರು ಕೇಳ್ಕೊಂಡ್ರೆ ನನ್ ಗತಿ ಏನಾಗ್ಬೇಡ. ಭಂಡಪತಿ ಭಂಡಪತಿ ಎಂದು ಎನ್ನ ಅರಿಯದರೆ ಮೂಢಮತಿ ಸ್ವರ್ಗ ನರಕ ಪಾಂಡಾಲ ಭೂಲೋಕ ಯಕ್ಷ ಗಂಧರ್ವರಿಗಿಂತ ಕೆಂಪುಷರೇ ನನ್ನನ್ನು ತಡೆಯಲು ನಿನ್ನ ತಡೆಯಬಾರದು. ಹೇಗೆ ಹೆದರಿ ಗಡ್ಡ 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 ನಡುವೆಯೋ ಒಂದು ತುಂಬಿದ ಸಭೆಯಲ್ಲಿ ದ್ರೌಪದಿ ಸೇರಿದಂತೆ ನೆನಪಿದೆಯೋ? ಸೀರೆ ನಾನೇ ಅವಾಗ ಹೇಳಿದೆ ಮೋಸದ ಪಗಡಿಯಾಟದಲ್ಲಿ ರಾಜ್ಯ ಕಸಿದ ನೀಚ ಮುದ್ದಣ ಈತನ ಮಂಡ್ಯ ಕ್ರಮ ಉಂಟ ಪಾಂಚಾಲಿ ಅವರೇಗಿನ ಮ್ಯಾನೇಜರು ಕೊಟ್ಟು ಹೋಗಿ ತೋರಿಸು. ನೋ ಭೀಮಾ ನಾಯಿ ಕಣ್ಣು ನರಿ ಕಣ್ಣು ಹಂದಿ ಕಣ್ಣು ಎಮ್ಮೆ ಕಣ್ಣು ಮಂದಿ ಕಣ್ಣು ಎಲ್ಲಾ ಕಣ್ಣಲ್ಲೂ ಮಣ್ಣು ಬೀಳ ಶಾಂತಾಗೋ ಪ್ರಾಕ್ಟೀಸ್ ಮುಗಿತು ಸಾರಿ ಸಾರಿ ಒಳ್ಳೆ ಎಮೋಷನ್ ಮತ್ತೆ ಅವನೇ ಯಾರು ರಾಮದನ್ ಸರ್ ಇಲ್ಲಿಗೆ ಯಾಕೆ ಆಡ್ತಿದ್ದಾನೆ ಸರ್? ಅದು ಪ್ರಾಕ್ಟೀಸ್ ಮಾಡಕ್ ಜಾಗ ಇಲ್ಲ ಅಂತೆ ಏನ್ ಪ್ರಾಕ್ಟೀಸ್ ಮಾಡ್ತಿದ್ರು ಸರ್. ಇಲ್ಲಿ ನೋಡಿ ಇವ್ರೆ ನಮ್ಮ ಮುದ್ದನವ್ರ ಮಿಸ್ಸಸ್. ಬನ್ನಿ ಸರ್ ಬಳಿಕೆ ಒಳಗೆ ಒಳಗೆ ಬನ್ನಿ ಸರ್ ಕೈ ಸರ್ ಡ್ರಾಮಾ ಬೇರೆ ಮಾಡ್ತೀರಾ? ಸರ್ ಇದು ಪೌರಾಣಿಕ ಕಥೆಗಳಲ್ಲಿ ಎತ್ತಿನ ಕೈ. ಓ ಬೇಷ್ ಬೇಷ್. ಅದೇ ಮುದ್ದಣ್ಣ ನಿಮ್ಮ ಮಿಸಸ್ ಇಷ್ಟು ಒಳ್ಳೆ ಕಲಾವಿದೆ ಅಂತ ನಾನು ತಿಳಿದಿಲ್ಲೇ ಇಲ್ಲ. ನನಗೆ ಪೌರಾಣಿಕ ನಾಟಕ ಅಂದ್ರೆ ಬಹಳ ಇಷ್ಟ. ಅವ್ರಿಗೆ ತುಂಬಾ ನಾಚಿಕೆ ಸರ್. ಏನು ಅಂದ್ರೆ ನನ್ನ ಪಾತ್ರ ಹೆಂಗೆ ಮಾಡ್ತೀರಾ? ಓವರ್ ಎಮೋಷನ್ ಈ ತರ ಮಾಡಿದ್ರೆ ಕೋ ಆರ್ಟಿಸ್ಟ್ ಅಪ್ಸೆಟ್ ಆಗ್ಬಿಡ್ತಾರೆ. ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ಅಯ್ಯೋ ಬಿಡಿ ಸರ್ ಮುಂದೆ ಭೀಮನ್ ಪಾತ್ರ ಕೊಡಕ್ಕೆ ಜನ ಎದುರ್ತಾರೆ. ಯಾಕೆ? ದುರ್ಯೋಧನ್ ಪಾಠ ಮಾಡಿದ್ದು ಗುರ್ತಾನೆ.
ದೊಡ್ಡ ಮನಸ್ಸು ಮಾಡಿ. ಇವತ್ತು ಚೆಕ್ ಬುಕ್ ತಂದಿಲ್ವಲ್ಲ ಮಿಸ್ಟರ್ ಮುಂಡಾಜು. ಬಾ 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 ಇಚ್ಕೊಂಡು ಹೋಗ್ಲಿ ಅನ್ನೋದು ಒದ್ದು ತೋರಿಸ್ಬಿಡ್ತೀನಿ ಹೋಗ. ಮುಂದೆ ಕಾಜೆ ಸಾಕು. ಪ್ಲೀಸ್ ಪ್ಲೀಸ್ ನಿಮ್ ಮನೆಯೆಲ್ಲ ತರ್ಸ್ಕೊಂಡ್ ಹೋಗ. ಸಂಗೀತ ಬೇರೆ ಬರುತ್ತಾ? ನಾನ್ ಚಿಕ್ಕವಳಿದ್ದಾಗಿಂದಲೂ ಪಿರಾಕ್ಟಿಸು 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 ಪಿರಾಕ್ಟಿಸು. ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್. ಪ್ರಿಯಾ, ಸಾಹೇಬರಿಗೆ ತಂಪಾದ ನಿಂಬೆ ಹಣ್ಣಿನ ಶರಬತ್ತು ತಂದು ಕೊಡಿ. ಪ್ರಿಯ ಅಂತೆ ಪ್ರಿಯ ಬಲ್ಲನ್ ಮಗ. ಬಡವರ ಮನೆಯ ಆತಿಥ್ಯ ತಮಗೆ ಸೇರಿತೋ ಇಲ್ವೋ? ಶರಬತ್ತು ಬಹಳ ಸೊಗಸಾಗಿದೆ. ನಮಗಂತೂ ಅತಿಥಿಯ ಅಭ್ಯಾಗತರ ಸೇವೆ ಅಂದ್ರೆ ಜೀವನದ ಪರಮ ಧ್ಯೇಯ. ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್. ಮಿಸಸ್ ಮುದ್ದಣ್ಣ, ಇವನೇ ಯಾರು? ಇವನಾ? ನಮ್ಮ ಮನೆಯ ಪರಿಚಾರಕ ಸರ್. ನಿಮ್ ಮನೆಯ ಪರಿಚಾರಕನ ಇಷ್ಟೊಂದು ನೀಟಾಗಿ ಇಟ್ಟಿರಲ್ಲ. ಐ ಲೈಕ್ ನೀಟ್ನೆಸ್, ಐ ಲೈಕ್ ನೀಟ್ನೆಸ್. ಸರ್ ಪ್ರಮೋಷನ್ ಸಿಗುತ್ತಾ ಸರ್? ವಾಟ್ ಶರ್ಬತ್ ಹೇಗಿದೆ ಅಂತ ಕೇಳಿದೆ ಸರ್. ಬಹಳ ಸೊಗಸಾಗಿದೆ. ನಿನ್ನ ಗಮ್ಮನ ವಾಸನೆ ಬೇರೆ ಹಾಕಿನವ ಕೊಟ್ಟ ರಮ್ಮ. ಪ್ರಿಯೇ, ಸಾಹೇಬರಿಗೆ ಇನ್ನೊಂದು ಕಮಂಡಲದಲ್ಲಿ ಕುಡಿಯೋಕೆ ತನ್ನಿ. ಕಮಂಡಲ? ಏನೇನ್ ಸುಮ್ಕಿದೆಯಾ? ಕಮಂಡಲ ಅಂದ್ರೆ ಕನ್ನಡದಲ್ಲಿ ಜಗ್ಗು. ಏನು ಅಂದ್ರೆ ಎಂಥ ಗಂಡ ಎಂಥ ಹೆಂಡತಿ, ಇವರದು ಸುಖೀ ಸಂಸಾರ. ಇದಕ್ಕೇನೋ ಸುಳ್ಕಂತ ಕರ್ತೂರಿ ಕಳ್ಸಿದ್ದು. ಮೋಸ್ಟ್ಲಿ ನಮ್ಮ ಮುದ್ದಣ್ಣ ಡಬಲ್ ಕರೆಕ್ಷನ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಯಾರ ತಾಯಿ ನೀನು? ಈ ತರ ಬಂದು ಗಲಾಟೆ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಪೊಲೀಸ್ ಕಂಪ್ಲೇಂಟ್? ಹಾ. ನೀನ್ಯಾವನ ಬೇಕು ಸ್ಪೆಷಲ್ ನನಗೆ ಕಂಪ್ಲೇಂಟ್ ಕೊಡ್ತೀನಿ ನಿಂಗ. ಹೋಗೆ ನನ್ನ ಮಮ್ಮಿ ಇವಾಗಲಿಂದ ಹೋಗ್ತಾ ಇದ್ರೆ ಸರಿ. ಮಿಸಸ್ ಮುದ್ದಣ್ಣ, ನಿಮ್ಮ ಗಂಡನಿಗೆ ಹೊಡಿತಿದ್ದಾಳ ಮನೆ ಕೆಲಸದವಳು? ಮನೆ ಮುಂದೆ ಓದ್ಕೊಂಡಿದ್ದು. ಹೋಟ್ಲಲ್ಲಿ ಅದೇ ತಾನೇ ಕಂಡ್ಬಿಟ್ಟಿರೋ
ಅವರಿಬ್ಬರು ಅನ್ಯೋನ್ಯ ದಾಂಪತ್ಯದಲ್ಲಿ ಹುಳಿ ಹಿಂಡಬಾರದು. ಅವರಿಬ್ಬರು ನನಗೆ ಬೇಕಾದವರು. ಅವರದು ಹಾಲು ಜೇನಿನಂತೆ ಸಂಸಾರ. ನೀನು ನೊಣದ ಹಾಗೆ ಆ ಸಂಸಾರದ ಕೆನೆಯಲ್ಲಿ ಬೀಳಬಾರ್ದು. ಆಯ್ತಾ? ಅಯ್ಯೋ 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 ಕೈಯಲ್ಲಿ ನಾಟಕ ಹಾಕಿದ್ದಾಳೆ. ನಾನು ನಿಜವಾದ ಧರ್ಮಪತ್ನಿ. ಇಲ್ಲಿ ನೋಡು ತಾಯಿ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ದೊಡ್ಡ ಎಲ್ಲೋ ಒಂದೆರಡು ಬಾರಿ ತಪ್ಪು ಮಾಡಿರ್ಬಹುದು, ಅಥವಾ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿರ್ಬಹುದು. ಅದು ಸಹಜವೇ. ಹಾಗಂತ ನೀನು ಧರ್ಮಪತ್ನಿಯಾಗಿ ಕೈ ಹಿಡಿದು ಬಂದ ಧರ್ಮಪತ್ನಿಗೆ ಮೋಸ ಮಾಡುವುದು ದೊಡ್ಡ ತಪ್ಪು. ಕೀಪೆ ಧರ್ಮಪತ್ನಿ ಧರ್ಮಪತ್ನಿಯ. ಅಯ್ಯೋ 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 ಯಾರು ನನ್ನ ಮಾತನ್ನ ನಂಬ್ತಾನೆ ಇಲ್ವಲ್ಲ. ಆ ಮೈಯಡಿ ಎಲ್ಲಕ್ಕೂ ಸರಿಯಾಗಿ ಮಂಗುತಿ ಹಚ್ಚಿದ್ದಾಳೆ. ರೀ ಯಾಕೆ ಸುಮ್ಮನೆ ನಿಂತಿದ್ದೀರಾ ಹೇಳ್ರಿ. ಬಾರಿ ಅವರೇ ಕಡೆ ನಮ್ಮ ಮ್ಯಾನೇಜರ್ ಇದೆಲ್ಲ ಒಂದ್ ನಾಟಕ ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಟಕ ನಾಯಿ ಕೊಡ್ಲಿಗೆ ತಾಯಿ ಕರ್ಕೊಂಡ್ ಬಂದ್ಬಿಡಿ. ತಂದೋಳೆ ಮೇಲೆ ಮರ್ಯಾದೆ ವಸೂಲ್ ತಗೊಂಡ್ರೆ ಸರಿ, ಇಲ್ಲ ಹೊಟ್ಟೆ ಸುತ್ತಿ ಮಾಡ್ಬೇಕಾಗುತ್ತಷ್ಟೇ. ನಿನ್ನದು ಅತಿ ಆಯ್ತು. ಏನೋ ಹೋಗ್ಲಿ ಪಾಪ ಅಂತ ಕನ್ಸಿಡರೇಷನ್ ತೋರಿಸಿದ್ರೆ ಈ ಪರಮ ಸಾಧುವಿಗೆ ಇಂಥ ಅವಮಾನವೇ. ತಾಳಲಾರೆ ನಾನಿರಲು ತಾಳಲಾರೆ. ಒಂದಿಷ್ಟು ವಿಷವನ್ನಾದರೂ ನೀಡಿಬಿಡಿ, ನನಗೆ ಬದುಕು ಬೇಡ. ಓ ಪರಮೇಶ್ವರ, ನಿನ್ನನ್ನು ಅನಾವರತ ಧ್ಯಾನಿಸಿದಕ್ಕೆ ನನ್ನಂತ ಸಾಧ್ವಿಗೆ ಇದೆಂತ ಘೋರ ಶಿಕ್ಷೆ. ಪರಮೇಶ್ವರ ಘನಶ್ಯಾಮ ಸುಂದರ, ಪರಮೇಶ್ವರ ಘನಶ್ಯಾಮ ಸುಂದರ. ಕೇಳ್ತಾ ಇದ್ರೆ ಎದೆ ಹಾಗೇ ಕರೆದೋಗುತ್ತೆ. ಗಯಾಳಿ, ನಿನ್ನದು ಅತಿ ಆಯ್ತು. ತೊಲಗು ಇಲ್ಲಿಂದ. ಅಯ್ಯೋ 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 ಎಲ್ಲ ನನಗೆ ರೋಗ ಹೋಗ್ತಾ ಇದ್ದೀರಲ್ಲ. ರೀ ಹೇಳಿ ತಾಯಿ ಕಟ್ಟಿ ನೀವೇ ಅಂತ. ತಾಳಿ? ವಾಟ್ ಇಸ್ ದಿಸ್? ಇಲ್ಲೂ ಐತೆ, ಮೊದ್ಲು ಕಟ್ಟಿದ್ದಾಳೆ. ಡಬಲ್ ಡಬಲ್ ತಾಳಿ. ಎಂತ ಮಾಡುವುದು? ಒಡೆಯ ಸತ್ಯದ ಪರೀಕ್ಷೆ ಆಕೆ ಬಿಡಲಿ. ಸತ್ಯಕ್ಕಾಗಿ ಸೀತೆ ಅಗ್ನಿಯನ್ನು ಪ್ರವೇಶಿಸಿದ ಹಾಗೆ ನಾನು ಅಗ್ನಿಯನ್ನು ಪ್ರವೇಶಿಸುವೆ. ಬನ್ನಿ, ಒಳಗಡೆಯಿಂದ ಟ್ಯಾಕ್ಸ್ ತಗೊಂಡ್ ಬಾ. ತಂದೆ. ಒಡೆಯ, ಅವರನ್ನೇ ಕೇಳಿ ಈ ಮಗನಿಗೆ ಬಂದು ಕಟ್ಟಿದ್ದು ಯಾರು ಎಂದು. ಮುದ್ದಣ್ಣ, ಬಾರ ಇಲ್ಲಿ. ಸಾಕ್ ಬಾರ ಇಲ್ಲಿ. ಸಾಕ್ 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 ಸಾಕ್. ಈಗ ಹೇಳು, ಇವರಲ್ಲಿ ನಿನ್ನ ನಿಜವಾದ ಹೆಂಡತಿ ಯಾರು ಮತ್ತು ನೀನು ಯಾರಿಗೆ ತಾಳಿ ಕಟ್ಟಿದ್ದು ಅಂತ ಹೇಳು. ಪ್ರಮೋಷನ್ ಬೇಕೋ ಬೇಡ? ನಂಗೆ ಗೊತ್ತಿಲ್ಲ. ಹಾಗಂದ್ರೆ ಹೇಗೆ ಮುದ್ದಣ್ಣ? ಮತ್ತು ನೀನು ನಿಜವಾದ ತಾಳಿ ಕಟ್ಟಿದ್ದು ಯಾರಿಗೆ? ಮತ್ತೆ ನಮ್ಮ ಆಡಿಯನ್ಸ್ಗೆ ಗೊತ್ತಾಗಬೇಕು, ಹೇಳು. ಎಂಥ ಭಾವನೆ, ಇಂಥ ಭಾವನೆ ನಿಜವಾದ ಹೆಂಡತಿಗಲ್ಲದೆ ಈ ಕಳ್ಳ ಹೆಂಡತಿಗೆ ಬರಲು ಸಾಧ್ಯವೇ ಇಲ್ಲ. ನಾನು ಅಭಿನಯದ ಒಡೆಯ. ನಿಜವಾದ ಹೆಂಡತಿ ಆದ್ರೆ ಆಡ್ಲಿ, ಇಲ್ಲಾಂದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡ್ಲಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆಡಿ ಆಡು. ದಿನ ಬೆಳಿಗ್ಗೆ ತೀಸಿಬಡಿ ಮಸ್ತು ಮಸ್ತು ಅಂತ ಆಡ್ತಿದ್ದಲ್ಲ, ಇವಾಗ ಆಡು. ಗಂಡ ಬೇಕು ಅಂದ್ರೆ ಆಡ್ಬೇಕು, ಆಡು. ಅವಳೇ ಆಡ್ತಾಳೆ, ನಾನು ಆಡ್ತೀನಿ. ಬಾ ಪ್ರಿಯ, ಬಾ ಪ್ರಿಯ, ಪ್ರಶಾಂತ ಹೃದಯ, ಬಾ ಪ್ರಿಯ, ಪ್ರಶಾಂತ ಹೃದಯ. ನೀನೇನೆ ಆಡೋದು, ನಾನು ಆಡ್ತೀನಿ. ನೀಲಮೇಘ ಶ್ಯಾಮ ನಿತ್ಯಾನಂದ ರಾಮ, ನೀಲಮೇಘ ಶ್ಯಾಮ ನಿತ್ಯಾನಂದ ರಾಮ. ನನಗೆ ಕನ್ಫ್ಯೂಸ್ ಆಗ್ತಿದೆ. ಈಗ ಅಗ್ನಿ ಪರೀಕ್ಷೆ ಆಗೇ ಬಿಡಲಿ. ಹೇಳಿ, ಈಗ ಮೊದಲು ಯಾರು ಅಗ್ನಿ ಪರೀಕ್ಷೆ ಮಾಡುತ್ತೀರಿ ಹೇಳಿ. ಇಷ್ಟೊತ್ತಂಕ ಕರೆಕ್ಟ್ ಮಾಡಿದ ಅವಳು ಅವಳೇ ಮಾಡ್ಲಿ. ಇಷ್ಟೊತ್ತಂಕ ಹಾಡಾಡಿದ ಅವಳು ಅವಳೇ ಮಾಡ್ಲಿ. ಮಾಡು, ನಾಟಕ ಹಾಗೆ ಮಾಡು. ನಿನ್ನ ಕರ್ತವ್ಯ ಮಾಡಿರು.
ನಿಮ್ದು ಹೆಡ್ ಬುಷ್? ನಾನೇ ನಿಜವಾದ ಹೆಂಡತಿ, ನನ್ನ ಹೆಡ್ಡು. ನಾನೇ ನಿಜವಾದ ಹೆಂಡತಿ, ನಂದು ಬುಸ್ಸು. ಮಗಳಮ್ಮ ಮುದ್ದಣ್ಣ ನೀವೆಲ್ಲಿ ಸೋತೋಗ್ತೀರಾ ಅಂತ ನನಗೆ ಭಯ ಆಗ್ತಿತ್ತು. ನಾನೇ ಸೋಲ್ತೀನಿ ಒಡೆಯ. ಮೋಸ ಮಾಡೋಕೆ ಹಿಂಗೆ ಆಗದು. ಅತಿ ಹಸಿ ದೊಡ್ಡ ಮಾಡಿ ಅಕ್ಕ ತಂದೆ. ಹೇಳಮ್ಮ, ಈಗ ಅಗ್ನಿ ಪರೀಕ್ಷೆ ಮಾಡು. ನಿಜವೋ ಸತ್ಯವೋ ಅಂತ ನಮ್ಮ ಪ್ರೇಕ್ಷಕರಿಗೆ ಗೊತ್ತಾಗಬೇಕು. ಮಾಡು. ಇನ್ನೊಂದ ಕೈಯನ್ನು ಕರ್ಕೊಂಡ್ ಮೇಲೆ ನಂಗೆ ಇದಾಗತ್ತೆ. ಆ ನಾಟ್ಯ ಸುತ್ತ ಚೆನ್ನಾಗಿರಿ. ಇವಳೆ ಸರ್ ನನ್ನ ನಿಜವಾದ ಹೆಂಡತಿ. ಪ್ರಮೋಷನ್ ಹೇಳಿ ಪ್ರಮೋಷನ್ ಮುಂಡಮ್ಮ ಹೋಯ್ತು ಪ್ರಮೋಷನ್. ಸರ್ ಮುನುಸ್ವಾಮಿನೂ ಹೀಗೆ ಪ್ರಮೋಷನ್ ತಗೊಂಡ ಅಂತ ಗೊತ್ತಾಯ್ತು. ನನ್ನ ಹೆಂಡತಿ ಸೋಷಲ್ ಅಲ್ಲ ಸರ್, ಅದಕ್ಕೆ ನಾಟಕದವ್ರನ್ನ ಕರೆಸಿ ನಾಟಕ ಆಡಕ್ ಹೋದ್ವಿ. ಎಲ್ಲ ಯಾಕೆ ಹೋದ್ವಿ ಸರ್. ಸರ್ ನನಗೆ ಪ್ರಮೋಷನ್ ಬೇಡ, ಇನ್ಕ್ರಿಮೆಂಟ್ ಬೇಡ, ನನಗೆ ನನ್ನ ಹೆಂಡತಿ ಮನೋರಮೆ ಸಾಕು ಸರ್. ಮೋಸ, ವಂಚನೆ, ನೀನಿಂಥವನೆಂದು ನಾನು ತಿಳಿದಿರ್ಲೇ ಇಲ್ಲ. ಅಲ್ಲ ಕಣಯ್ಯ, ಇಷ್ಟು ಒಳ್ಳೆ ಕಲಾವಿದ ನಿನ್ನ ಹೆಂಡತಿ ಅಲ್ಲ ಅಂತ ಹೇಳಕ್ ಹೇಗಯ್ಯ ಮನ್ಸು ಬಂತು ನಿಂಗೆ? ಇಲ್ಲ, ಇದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ಕೂಡಲೇ ನಿನ್ನ ಸಸ್ಪೆಂಡ್ ಮಾಡ್ತೀನಿ. ಸಸ್ಪೆಂಡ್ ಅಂದ್ರೆ ಎನ್ಕ್ರಿ